ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವ ಚಿತ್ರನಟ ದರ್ಶನ್ನನ್ನು ಗಲ್ಲಿಗೇರಿಸುವಂತೆ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ನಟ ದರ್ಶನ್ ವಿರುದ್ಧ ಸಿಡಿದೆದ್ದ ಅನ್ನದಾತರು ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿಗೂ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು. ಮಂಡ್ಯದ ಸಂಜಯ್ ವೃತ್ತದಿಂದ ವಿಶ್ವೇಶ್ವರ ಪ್ರತಿಮೆವರೆಗೆ ಪ್ರತಿಭಟನೆ ನಡೆಸಿದ ನೂರಾರು ರೈತರು ಹಾಗೂ ಮಹಿಳೆಯರು ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಆತನ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳಿಗೂ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಇವತ್ತು ಪ್ರತಿಭಟನೆ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನ ರೇಣುಕಾ ಸ್ವಾಮಿ ಅವ್ರನ್ನ ದರ್ಶನ್ ಗುಂಡಾಗಳು ದರ್ಶನ್ ಮೇರೆಗೆ ಫೋನ್ ಟ್ರ್ಯಾಪ್ ಮುಖಾಂತರ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸಿ ಕರ್ಕೊಂಡು ಬಂದು 8ನೇ ತಾರೀಕು ಕರ್ಕೊಬಂದು 10ನೇ ತಾರೀಕು ಪಟ್ಟಣಗೇರಿ ಜಯಣ್ಣ ಅನ್ನೋರ ಪಾರ್ಕಿಂಗ್ ಶೆಡ್ನಲ್ಲಿ ಅಮಾನುಷ್ಯ
ಕೃತ್ಯವೆಸಗಿ ಸ್ಟಾರ್ಟಿಂಗ್ ದರ್ಶನ್ನೇ ಪೂಜೆ ಮಾಡಿರೋದು. ಕಪಾಳ ಕೊಡ್ದು ಸಿಗರೇಟಲ್ಲಿ ಸುಟ್ಟು ಬೆಲ್ಟ್ ಬಿಚ್ಕೊಂಡು ಕೊಟ್ಟು ಹೊಡೆದು ಮರ್ಮಾಂಗಕ್ಕೆ ಒದ್ದಿ ಇವತ್ತು ನಾವೇನು 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ ನಮ್ಮ ಭಿಕ್ಷೆಯಿಂದ. ಇವನ್ನ 6.5 ಕೋಟಿ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಲಿ ಇವನೇನು ಹೀರೋ ಅಂತ ಮಾಡಿದ್ದೋ ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶದಿಂದ, ಇಂಟರ್ನ್ಯಾಷನಲ್ ದೇಶದಿಂದನೇ ಇವನಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ. ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ 31 ಜಿಲ್ಲೆಯಲ್ಲಿ ಇವತ್ತು ನೆನ್ನೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ, ಸತ್ತ ಜಿಲ್ಲೆಯವರು ಮಾಡಿದ್ದಾರೆ. ಆದರೆ ಯಾಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಕೆಲವು ರಾಜಕಾರಣಿಗಳು ಇವನೊಬ್ಬ ಕೊಲೆಗಡಕನ್ನು ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕುಬೂದಿ ಎರಚಿ ಇವನು ದುಷ್ಟತನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವನು ಅಂತ. ಇದೊಂದೇ ಫಸ್ಟ್ FIR ಅಲ್ಲ, ಇವ್ರಿಗೆ 10 FIRಗಳಾಗಿದೆ. ಯಾವಾಗ ಒಬ್ಬ ರೈತನ ಮಗನಿಗೆ ಯಾರೊಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ಗೆ ಒಂದು FIR ಆದರೆ ಪೊಲೀಸ್ ಸ್ಟೇಷನ್ಗಳಿಗೆ ರೌಡಿ ಶೀಟ್ ತೆರೀತಾರೆ. ಇವ್ರಿಗೆ 10 ಹಲವಾರು ಪ್ರಕರಣಗಳಾದ್ರೂ ಇನ್ನೂ ಯಾಕೆ ರೌಡಿ ಶೀಟ್ ಓಪನ್ ಮಾಡಿಲ್ಲ? ಇವರಿಂದ ಯಾರವ್ರೆ ಯಾವ ಕಾಣದ ಕೈಗಳು ಕೆಲಸ ಮಾಡ್ತೈತೆ? ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವನ ಮೇಲೆ ಸ್ಟೆಪ್ ತಗೊಳ್ಳಿಲ್ಲ? ಒಂದಲ್ಲ 10 ಬಾರಿ FIR ಆಗಿದೆ ಇದು ಸೇರಿ. ಈಗ ಮೊನ್ನೆ ಅರಣ್ಯದಲ್ಲಿ